ಹತ್ರನೇ ಹೇಗೋ ಜಾಸ್ತಿ ಆಗ್ಬಿಟ್ಟಿದೆ. ಅದ್ರಲ್ಲಿ ಬೇರೆ ನಿಮ್ಗೆ ಬೇರೆ ಕೆಲಸ ಇಲ್ವಾ? ಹೋಗಪ್ಪ, ಬೇರೆ ಕೆಲಸ ಇಲ್ವಾ ನಿಮ್ಗೆ? ನನ್ನ ಬದುಕು ಏನು ಹೇಳ್ತೀರಾ? ಇವಾಗೇ ಸಾಕಾಗೋಗ್ಬಿಟ್ಟೈತೆ. ನನಗೆ ಬೇರೆಯವ್ರ ಬಗ್ಗೆ ಚಿಂತೆನೇ ಇಲ್ಲ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಚೆನ್ನಾಗಿದ್ರೆ ಅಷ್ಟು ಸಾಕು. ನಾನು ನೀನು ನಾನು ಎಲ್ಲ ಬೇಡ ಬಾಸ್. ನನಗೆ ಬಿಂದಾಸ್ ಆಗಿರ್ಬೇಕು. ಯಾವುದಾದ್ರೂ ಒಳ್ಳೆ ಹುಡುಗಿ ಇದ್ದರೆ ನನಗೆ ಹೇಳಿ. ನನಗೆ ಯಾರ ಬಗ್ಗೆನೂ ಚಿಂತೆ ಇಲ್ಲ. ನಂಗೆ ನನ್ನ ಲೈಫಲ್ಲಿ ಚೆನ್ನಾಗಿ ದುಡಿಬೇಕು, ಕೆಲಸ ಮಾಡಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು ಅಷ್ಟೇ. ನಿಮ್ಗೇನು ಮಾಡೋ ಕೆಲಸ ಇಲ್ವಾ? ನನ್ನ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಫಿಲಮ್ ತೆಗಿತಾರೆ ನೀವು, ನನಗಿಂತ ಚೆನ್ನಾಗಿ ತೆಗಿತೀರಾ? ನಿಮ್ಗೇನು ಮಾಡೋ ಕೆಲಸ ಇಲ್ವಾ? ನಾನು ನೀನು ಹೋಗಿ ಕೆಲಸ ಏನಾದ್ರು ಇದ್ರೆ ನೋಡ್ಕೊ ಹೋಗ್ರಲ್ಲಿ. ನೋಡೋಣ, ಅದೇನು ಮಾಡ್ತೀರಾ ನೋಡ್ತೀನಿ, ನಾನು ನೋಡ್ತೀನಿ. ನನಗೆ ನಾನು ಅನ್ನೋದು ಗೊತ್ತಿಲ್ಲ, ನೀನು ಅನ್ನೋದು ಗೊತ್ತಿಲ್ಲ. ನನಗೆ ಗೊತ್ತಿರೋದೊಂದೇ ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ನಾನು ನೀನು ಅಂತ ಹೇಳ್ತಾನೆ ಇದ್ದಾರೆ. ಯಾವನವನು ಅವನ ನೋಡೇ ಬಿಡ. ಚರ್ಚ್ನಲ್ಲಿ ಹಲ್ಲೆಲೂಯಾ ಹೇಳ್ಕೊಂಡು ಒಂದೆರಡು ಹಾಡಾಡ್ಕೊಂಡು ಯಾರಾದ್ರೂ ಬಂದ್ರೆ ಸೈಲೆಂಟ್ ಆಗಿ ಸ್ತೋತ್ರಯ್ಯ ಅಂತ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಯೇಸುವಿನ ಸೇವಕನ್ನ. ಬಲಿ ಎತ್ಬಿಡ್ತೀನಿ, ಹುಷಾರ್. ಅಯ್ಯ ಸ್ವಾಮಿ, ನೀನು ಮನೆಗೆ ಹೋಗು. ಹಂಗೆ ನಾನು ಮಾಡ್ಬಿಟ್ಯಾ? ಆಮೇಲೆ ಅಷ್ಟೇ ಪ್ರಸಂಗದ ಟೈಮಲ್ಲಿ ನಿದ್ದೆ ಮಾಡೋರೆಲ್ಲ ಅಲ್ಲೆಲ್ಲೂ ಹೇಳ್ರಿ ಅಂತ ಟಾರ್ಚರ್ ಇರ್ತಾರೆ. ಇವೆಲ್ಲ ಬೇಕಾ ನಿಂಗೆ?